ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದಾನೆ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಕಡೆಯಿಂದಾನೆ ಸೊ ಯಾವಾಗ 2026 ಎಕ್ಸಾಮ್ ರಿಸಲ್ಟ್ ಆದ್ರೆ ಅನೌನ್ಸ್ ಆಗುತ್ತೆ, ಯಾವಾಗ ರಿಸಲ್ಟ್ ಆದ್ರೆ ಬರುತ್ತೆ, ಯಾವ ಡೇಟ್ಗೆ ಬರುತ್ತೆ ಅಂತ ಹೇಳಿ ಈಗಾದ್ರೆ ಕ್ಲಿಯರ್ ಆಗಾದ್ರೆ ರಿಸಲ್ಟ್ ಡೇಟ್ ಅನ್ನ ಔಟ್ ಮಾಡಿರುವಂತದ್ದು. ಸೊ ಆಗಿದ್ರೆ ಯಾವಾಗ ಬರುತ್ತೆ, ಯಾವ ರೀತಿ ಪ್ರೊಸೀಜರ್ ಇರುತ್ತೆ, ರಿಸಲ್ಟ್ ಅನ್ನ ಎಲ್ಲಿ ಚೆಕ್ ಮಾಡಬೇಕು ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಆದ್ರೆ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನೋಡಿ. ನಿಮ್ಮ ಒಂದು ಎಕ್ಸಾಮ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆನೆ ನಿಮ್ಮ ಒಂದು ರಿಸಲ್ಟ್ ಡೇಟ್ ಅನ್ನಾದ್ರೆ ಅನೌನ್ಸ್ ಮಾಡಿದ್ದಾರೆ. ಸೊ ಈಗ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಕಡೆಯಿಂದ, ಪ್ರಿ ಯೂನಿವರ್ಸಿಟಿ ಕಡೆಯಿಂದ ಅಥವಾ ಗವರ್ನಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ಸ್ ಏನು ಅಂತ ಅಂದ್ರೆ, ಏಪ್ರಿಲ್ 7ನೇ ತಾರೀಕು ನಿಮ್ಮೆಲ್ಲರಿಗೂ ಸೆಕೆಂಡ್ PUC 2026 ಎಕ್ಸಾಮ್ ಈಗ ನೀವೇನ್ ಬರ್ದಿದ್ದೀರಾ ಅದರ ಒಂದು ರಿಸಲ್ಟ್ ಆದ್ರೆ ಅನೌನ್ಸ್ ಆಗುತ್ತೆ. ಅಂಡ್ ಹಾಗೇನು ಸಹ ಇನ್ನೊಂದೇನು ಅಂತ ಅಂದ್ರೆ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಗೆ ಒಂದು ಡೌಟ್ ಆದ್ರೆ ಇರುತ್ತೆ. ಏನ್ ಡೌಟ್ ಅಂತ ಅಂದ್ರೆ, ಈಗ ಏಪ್ರಿಲ್ 7ನೇ ತಾರೀಕು ಹೇಳಿದಾರಲ್ವಾ, ಅದೇ ಒಂದು ಡೇಟ್ ಗೆ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತಾ ಅಂತ ಅಂದ್ರೆ, ನೋಡಿ ಡೇಟ್ ಅಲ್ಲಿ ಬೇಕಿದ್ರೆ ಒಂದೆರಡು ದಿನ ಮುಂಚೆ ಆದ್ರೂ ರಿಸಲ್ಟ್ ಬರ್ಬೋದು, ಇಲ್ಲ ಅಂತ ಅಂದ್ರೆ ಒಂದೆರಡು ದಿನ ಲೇಟ್ ಆದ್ರೂ ಆಗ್ಬೋದು. ಯಾಕಂತ ಅಂದ್ರೆ ಇಲ್ಲಿ ಸಾಕಷ್ಟು ಜನಕ್ಕೆ ಇರುವಂತಹ ಡೌಟ್ ಪೇಪರ್ ಕರೆಕ್ಷನ್. ಸರ್ ಈಗ ಮೊನ್ನೆ ತಾನೇ ಎಕ್ಸಾಮ್ ಕಂಪ್ಲೀಟ್ ಆಗಿದೆ ಅಲ್ವಾ, ಅಂದ್ರೆ ರೀಸೆಂಟ್ ಆಗಿ ಈಗ ಎಕ್ಸಾಮ್ ಆದ್ರೆ ಕಂಪ್ಲೀಟ್ ಆಗಿರೋದಲ್ವಾ, ಇಷ್ಟು ಬೇಗ ಮಾಡ್ಬಿಡ್ತಾರ, ಇಷ್ಟು ಬೇಗ ಪೇಪರ್ ಕರೆಕ್ಷನ್ ಕಂಪ್ಲೀಟ್ ಆಗುತ್ತಾ ಅಂತ ಅಂದ್ರೆ, ನೋಡಿ ನಿಮ್ಮ ಒಂದು ಪೇಪರ್ ಕರೆಕ್ಷನ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ರೆ, ಇದೇ ತಿಂಗಳು 19ನೇ ತಾರೀಕು ಮೇಲೆ ಆದ್ರೆ ಪೇಪರ್ ಕರೆಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ವೆಬ್ಸೈಟ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ 2025-26ನೇ ಸಾಲಿನ ದ್ವಿತೀಯ PUC ಇಲ್ಲಿ ಪರೀಕ್ಷೆ ಒಂದರ ಮಾದರಿ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಏನಂತ ಅಂದ್ರೆ ಇಲ್ಲಿ ಆಕ್ಷೇಪಣೆ ಅಂತ ಈಗ ನಿಮ್ಗೆ ಪ್ರತಿ ಸಬ್ಜೆಕ್ಟ್ ವೈಸ್ನು ಈಗಾಗ್ಲೇನೆ ಕೀ ಆನ್ಸರ್ಸ್ ಅನ್ನ ಪ್ರೊವೈಡ್ ಮಾಡಿರುವಂತದ್ದು. ಅದ್ರಲ್ಲಿ ಏನಾದ್ರೂ ಆಕ್ಷೇಪಣೆ ಅಂತ ಅಂದ್ರೆ ಇಲ್ಲಿ ಆನ್ಸರ್ ಕರೆಕ್ಟ್ ಆಗಿಲ್ಲ, ಇಲ್ಲ ಅಂತಂದ್ರೆ ಇಲ್ಲಿ ಅಬ್ಜೆಕ್ಷನ್ ಅನ್ನ ಸಲ್ಲಿಸ್ತಾ ಇರ್ತಾರೆ. ಸೊ ಇಲ್ಲಿ ನೀವು ಸಹ ಬೇಕಿದ್ರೆ ಇದೇ ಒಂದು ವೆಬ್ಸೈಟ್ ಗೆ ಬಂದ್ಬಿಟ್ಟು ಇದರ ಮೇಲೆ ಕ್ಲಿಕ್ ಮಾಡಿ ಇಂತಹ ಕ್ವಶನ್ ಗೆ ಇಂತಹ ಆನ್ಸರ್ ರಾಂಗ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲರೂ ಸಹ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಆಗಿರ್ತದೆ. ಸೊ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಇದೇ ತಿಂಗಳು 19ನೇ ತಾರೀಕು ಮೇಲೆ ನಿಮ್ಮ ಒಂದು ಪೇಪರ್ ಕರೆಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಪೇಪರ್ ಕರೆಕ್ಷನ್ ಮಾಡೋದಕ್ಕೆ ಎವಾಲ್ಯೂಯೇಷನ್ ಸೆಂಟರ್ಸ್ ಏನಿದಾವೆ ಆದಷ್ಟು ಸಹ ಜಾಸ್ತಿ ಸೆಂಟರ್ಸ್ ಅನ್ನ ಮಾಡಿರ್ತಾರೆ, ಜಾಸ್ತಿ ಟೀಚರ್ಸ್ ಅನ್ನ ಹೈರ್ ಮಾಡ್ಕೊಂಡು ಆದಷ್ಟು ಬೇಗ ನಿಮ್ಮ ಒಂದು ಪೇಪರ್ ಕರೆಕ್ಷನ್ ಅನ್ನ ಮಾಡ್ತಾ ಹೋಗ್ತಾರೆ. ಅಂಡ್ ಇದರಲ್ಲಿ ಇನ್ನೊಂದು ಬಿಗ್ ಅಪ್ಡೇಟ್ ಏನು ಅಂತ ಅಂದ್ರೆ, ಈಗ ಒಂದು ಸಬ್ಜೆಕ್ಟ್ ಎಕ್ಸಾಂಪಲ್ ನಿಮ್ದೆ ಅಂತ ತಿಳ್ಕೊಳ್ಳಿ, ನಿಮ್ದು ಒಂದು ಸಬ್ಜೆಕ್ಟ್ ಪೇಪರ್ ಕರೆಕ್ಷನ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ಅದನ್ನ ಇಮಿಡಿಯೇಟ್ ಆಗಿ ಆನ್ಲೈನ್ ಅಲ್ಲಿ ಆದ್ರೆ ಅಪ್ಡೇಟ್ ಮಾಡ್ತಾರೆ, ವೆಬ್ಸೈಟ್ ಅಲ್ಲಿ ಆದ್ರೆ ಅಪ್ಡೇಟ್ ಮಾಡ್ತಾರೆ. ಅವಾಗ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ ತುಂಬಾ ಈಸಿ ಆದ್ರೆ ಇರುತ್ತೆ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಈಗ ಏಪ್ರಿಲ್ 7ನೇ ತಾರೀಕು ಏನ್ ಡೇಟ್ ಅನ್ನ ಕೊಟ್ಟಿದ್ದಾರೆ ಅದೇ ಒಂದು ಡೇಟ್ ಗೆ ಎಕ್ಸಾಕ್ಟ್ ಆಗಿ ಒಂದು 90% ಆಫ್ ದಿ ಚಾನ್ಸಸ್ ಆದ್ರೆ ಇರುವಂತದ್ದು ಅದೇ ಒಂದು ಡೇಟ್ ಗೆ ರಿಸಲ್ಟ್ ಬರುತ್ತೆ. ಇಲ್ಲ ಈಗ ಪೇಪರ್ ಕರೆಕ್ಷನ್ ಬೇಗ ಆಗೋಯ್ತು ಅಂತ ಅಂದ್ರೆ ಏನ್ ಮಾಡ್ತಾರೆ, ಒಂದು 2 ಡೇಸ್ ಮುಂಚೆನೆ ನಿಮ್ಮ ಒಂದು ರಿಸಲ್ಟ್ ಅನ್ನ ಆದ್ರೆ ಅನೌನ್ಸ್ ಮಾಡ್ತಾರೆ. ಬಟ್ ಒಂದಂತೂ ನಿಜ, ಏಪ್ರಿಲ್ 7 ಅಂತ ಹೇಳಿದ್ದಾರೆ, ಏಪ್ರಿಲ್ ಫಸ್ಟ್ ವೀಕ್ ಇಲ್ಲ ಅಂತ ಅಂದ್ರೆ ಸೆಕೆಂಡ್ ವೀಕ್ ಒಳಗಡೆ 100% ಆಗಿ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಅನೌನ್ಸ್ ಆಗುತ್ತೆ. ಅಫಿಷಿಯಲ್ ಆಗಿ ಒಂದು ಡೇಟ್ ಕೊಟ್ಟಿರೋದ್ರಿಂದ ನೀವು ಏಪ್ರಿಲ್ 7ನೇ ತಾರೀಕು ಅಂತಾನೆ ಪ್ರತಿಯೊಬ್ಬರು ಸಹ ಫಿಕ್ಸ್ ಆಗ್ಬಿಡಿ. ಓಕೆನಾ. ಅಂಡ್ ಸಾಕಷ್ಟು ಸ್ಟೂಡೆಂಟ್ಸ್ ಸಹ ರಿಸಲ್ಟ್ ಎಲ್ಲಿ ಚೆಕ್ ಮಾಡೋದು ಅಂತ ಕೇಳ್ತಿದ್ದಾರೆ. ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಬಹುದು, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್. ಇಲ್ಲಿ ನೀವು ನೋಡಿ ಇದೇ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಅನೌನ್ಸ್ ಈ ಒಂದು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡುವಂತದ್ದು ಕಾರ್ ರಿಸಲ್ಟ್ಸ್ ಅಂತ ಇಲ್ಲಿ ಏನಿದೆ, carresults.nic.in ಅಂತ ಹೇಳಿ ಇದೇ ಒಂದು ವೆಬ್ಸೈಟ್ ಅಲ್ಲ ಆದ್ರೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಡಿಕ್ಲೇರ್ ಆಗುವಂತದ್ದು. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಇಲ್ಲಿ ನಿಮ್ಗೆ ಇಲ್ಲೊಂದು ವೆಬ್ಸೈಟ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು, SSLC 2025 ಎಕ್ಸಾಮ್ ರಿಸಲ್ಟ್ ಅಂತ ಏನಿದೆ KSEB ಕಡೆಯಿಂದ, ಆ ರೀತಿನೂ ಸಹ ನಿಮ್ಗೆ ರಿಸಲ್ಟ್ ಬರುವಂತ ಚಾನ್ಸಸ್ ಆದ್ರೆ ಇರುತ್ತೆ. ಬಟ್ ಇದು ಅಫಿಷಿಯಲ್ ವೆಬ್ಸೈಟ್ carresults.nic.in ಅಂತ ಹೇಳಿ ಈ ಒಂದು ಯಾವಾಗ ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರೆ, ಡಿಕ್ಲೇರ್ ಮಾಡಿದ ತಕ್ಷಣ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ಹಾಲ್ ಟಿಕೆಟ್ ನಂಬರ್ ಅನ್ನ ಎಂಟರ್ ಮಾಡಿದಿರಾ ಅಂತ ಅಂದ್ರೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ತೋರಿಸುತ್ತೆ. ಓಕೆನಾ. ಇದೇ ಒಂದು ವೆಬ್ಸೈಟ್ ಅಲ್ಲಿ ಮಾತ್ರನೇ ರಿಸಲ್ಟ್ ಆದ್ರೆ ಡಿಕ್ಲೇರ್ ಆಗುವಂತದ್ದು. ಸೊ ಸ್ಟೂಡೆಂಟ್ಸ್ ಗೆ ಈಗಾಗಲೇ ಎಕ್ಸಾಮ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಒಂದು ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಆದಷ್ಟು ಬೇಗನೆ ಕೊಡ್ತಾರೆ. ಏಪ್ರಿಲ್ 7ನೇ ತಾರೀಕು ಒಳಗಡೆನೆ ಕೊಡ್ತಾರೆ, ಇಲ್ಲ ಅಂತಂದ್ರೆ ಏಪ್ರಿಲ್ 7ನೇ ತಾರೀಕು ನಿಮ್ಗೆ ರಿಸಲ್ಟ್ ಕೊಡ್ತಾರೆ. ಮುಂದೆ ಇರುವಂತಹ KCET ಎಕ್ಸಾಮ್ ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಒಂದು ಒಳ್ಳೆ ರ್ಯಾಂಕ್ ಅನ್ನ ಆದ್ರೆ ಪಡ್ಕೊಳ್ಳಿ. ಓಕೆನಾ. ನಿಮ್ಮ ಒಂದು ರಿಸಲ್ಟ್ ಎಲ್ರಿಗೂ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ಅಂಡ್ ಪ್ರತಿಯೊಬ್ಬರು ಕಮೆಂಟ್ ಅನ್ನ ಮಾಡಿ, ಈ ವರ್ಷ ಎಕ್ಸಾಮ್ ಯಾವ ರೀತಿ ಮಾಡಿದಿರಾ, ನಿಮ್ಮ ಒಂದು ಮಾರ್ಕ್ಸ್ ಎಷ್ಟು ಸ್ಕೋರ್ ಆಗ್ಬೋದು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಪ್ರತಿಯೊಬ್ಬರು ಸಹ ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.